ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ ಕುಕಿಂಗ್ ಲಾಗ್ ಆಗಿರತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಳಿ ಸಾರು, ತರಕಾರಿ ಸಾರು ಜೊತೆಗೆ ಉಪ್ಪಿನಕಾಯಿ ಮತ್ತೆ ಸೆಂಗೆ ಇದ್ರೆ ಬೇರೆ ನಂಚ್ಕೊಳಕ್ಕೆ ಬೇಡ. ಇಲ್ಲ ಒಂದೊಂದ್ಸತಿ ಸಾಂಬಾರ್ ಏನು ತಿನ್ನಕ್ ಆಗಿಲ್ಲ ಅಂದಾಗ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ತುಪ್ಪ ಹಾಕೊಂಡ್ ಕಲ್ಸ್ಕೊಂಡ್ ತಿಂದ್ರೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಅಂಡ್ ನಮ್ಮನೇಲಿ ಯಾವ ತರ ಉಪ್ಪಿನಕಾಯಿನ ಹಾಕ್ತೀರಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ. ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಉಪ್ಪಿನಕಾಯಿ ಮಾಡಕ್ಕೆ ಏನೇನ್ ತಗೊಂಡಿದ್ದೀನಿ ಅಂದ್ರೆ ಸಾಸಿವೆ ಒಂದ್ 3 ಸ್ಪೂನ್ ಆಗಷ್ಟು ತಗೊಂಡಿದ್ದೀನಿ ಅಂಡ್ 2 ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅಂಡ್ ಇದು ಖಾರದ ಪುಡಿನ ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತೆ ಮನೇಲಿ ಮಾಡಿರೋ ಖಾರದ ಪುಡಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಏನಕ್ಕಂದ್ರೆ ಕಲರ್ ಕೊಡುತ್ತೆ, ಚೆನ್ನಾಗಿ ಕೆಂಪು ಕಲರ್ ಕೊಡುತ್ತೆ ಉಪ್ಪಿನಕಾಯಿಗೆ. ಮತ್ತೆ ಖಾರಕ್ಕೆ ಮನೆಯಲ್ಲಿ ಮಾಡಿರೋ ಖಾರದ ಪುಡಿನ ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಅದೆರಡು ಸ್ಪೂನು ಇದೆರಡು ಸ್ಪೂನ್ ತಗೊಂಡಿದ್ದೀನಿ. ಇನ್ನ ಇಂಗು ಉಪ್ಪಿನಕಾಯಿಗೆ ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂಡ್ ಫ್ಲೇವರ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಂಗು ತಗೊಂಡಿದ್ದೀನಿ. ಆಮೇಲೆ ಮೆಂತೆ ಒಂದ್ ಸ್ಪೂನಿಂದ 2 ಸ್ಪೂನ್ ಆಗಷ್ಟು ಮೆಂತೆ ತಗೊಂಡಿದ್ದೀನಿ. ಕಲ್ಲುಪ್ಪು, ಪುಡಿ ಉಪ್ಪಿಗಿಂತ ಕಲ್ಲುಪ್ಪನ್ನ ಬಳಸ್ಬೇಕು ಉಪ್ಪಿನಕಾಯಿಗೆ, ತುಂಬಾನೇ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕಲ್ಲುಪ್ಪನ್ನ ತಗೊಂಡಿದ್ದೀನಿ. ಮತ್ತೆ ಅರ್ಶಿನ ಒಂದೂವರೆ ಸ್ಪೂನ್ ಆಗಷ್ಟು ಅರ್ಶಿನ ತಗೊಂಡಿದ್ದೀನಿ. 1 ಕಪ್ ಆಗಷ್ಟು ಎಣ್ಣೆ ತಗೊಂಡಿದ್ದೀನಿ. ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಅವಾಗ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತೆ ನಾವು ತುಂಬಾ ದಿನ ಸ್ಟೋರ್ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಎಣ್ಣೆನ ನಾನು ಕಾಯಿಸ್ಕೊಂಡು ತಣ್ಣಗಾದ್ಮೇಲೆ 1 ಕಪ್ ಆಗಷ್ಟು ತಗೊಂಡಿದ್ದೀನಿ. ಇನ್ನ ಮೇನು ಮಾವಿನಕಾಯಿನ ನಾನು ಒಂದಿನ ಮುಂಚೆನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ದಪ್ಪಗೂ ಕಟ್ ಮಾಡ್ಕೊಳ್ಬೋದು, ಬಟ್ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದಿನ ಪೂರ್ತಿ ಕಟ್ ಮಾಡಿದ್ಮೇಲೆ ನಾನು ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ. ಸೊ ಹಂಗಾಗಿ ನೀರಿನ ಅಂಶ ಇರಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಮಾವಿನಕಾಯಿ ಸ್ವಲ್ಪ ಒಣಗಿರ್ಬೇಕು, ಫುಲ್ಲು ಒಣಗಿರ್ಬೇಕು, ನೀರಿನ ಅಂಶ ಇರ್ಕೊಡ್ದು, ಅವಾಗ ಉಪ್ಪಿನಕಾಯಿ ಕೆಡಲ್ಲ ಮತ್ತೆ ತುಂಬಾ ದಿನ ನಾವು ಸ್ಟೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದಿನ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಡ್ರೈ ಆಗಿ ಒಣಗಿದೆ. ಇದನ್ನೆಲ್ಲ ಫಸ್ಟ್ ಹುರ್ಕೊಳ್ಳೋಣ. ಫಸ್ಟ್ ನಾನು ಸಾಸಿವೆನ ಹಾಕೊಂತೀನಿ. ಸಾಸಿವೆನ ಅಷ್ಟೇ 1-2 ನಿಮಿಷ ಸಾಕು, ಚಿಟಪಟ ಅಂತ ಅಂದ್ರೆ ಸಾಕು, ಜಾಸ್ತಿ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇನ್ ಕೇಸ್ ಇವಾಗ ಸಾಸಿವೆ, ಜೀರಿಗೆ, ಮೆಂತೆ ಹುರ್ಕೊಳಕ್ ಆಗಿಲ್ಲ ಅಂದ್ರೆ 1 ಅವರ್ ಅಟ್ಲೀಸ್ಟ್ ಇನ್ನೇನ್ ಮಾಡ್ತೀರಿ ಉಪ್ಪಿನಕಾಯಿ ಅನ್ನೋವಾಗ 1 ಅವರ್ ಬಿಸಿಲಲ್ಲಿ ಇಟ್ರೆ ಅದು ಸ್ವಲ್ಪ ಡ್ರೈ ಆಗಿರುತ್ತೆ. ಆಮೇಲೆ ಬೇಕಾದ್ರೆ ಪೌಡರ್ ಮಾಡ್ಕೊಳ್ಬೋದು, ಇಲ್ಲ ಅಂದ್ರೆ ಈ ತರ ರೋಸ್ಟ್ ಮಾಡ್ಕೊಳ್ಬೋದು. 10 ಸೆಕೆಂಡ್ಸ್ ಸಾಕು. ಇದು ಚಿಟಪಟ ಅಂದಾದ್ಮೇಲೆ ನೆಕ್ಸ್ಟ್ ಇವಾಗ ಜೀರಿಗೆ ಹಾಕೊಳ್ಬೇಕು. ಇವಾಗ ಸಾಸಿವೆ ಚಿಟಪಟ ಅಂದ್ಮೇಲೆ ಜೀರಿಗೆ ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಮೆಂತೆ ಹಾಕೊಳ್ತಾ ಇದೀನಿ. ಮೆಂತೆನೂ ಅಷ್ಟೇ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇವಾಗ ಈ 3 ಫ್ರೈ ಆದ್ಮೇಲೆ ಸ್ವಲ್ಪ ತಣ್ಣಗಾಗ್ಲಿ ಅಂದ್ಬಿಟ್ಟು ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ಇದು ಸ್ವಲ್ಪ ಆರ್ಲಿ, ಆಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು. ಇನ್ನ ಸಾಸಿವೆ, ಜೀರಿಗೆ, ಮೆಂತೆ ಹುರ್ಕೊಂಡ್ಮೇಲೆ ಕಲ್ಲುಪ್ಪು ಹಾಕೊಂತಾ ಇದೀನಿ ಅದೇ ಬಾಣ್ಲಿಗೆ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂತೀನಿ. ಕಲ್ಲುಪ್ಪನ್ನ 1 ನಿಮಿಷ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ಇವಾಗ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ಅದ್ರ ಜೊತೆಗೆ ಅಂದ್ರೆ ಜೀರಿಗೆ, ಸಾಸಿವೆ, ಮೆಂತೆ ಜೊತೆಗೆ ಹಾಕೊಂಡು ರುಬ್ಬೇಕು. ಸ್ವಲ್ಪ ಆಗ್ಲಿ. ಮಿಕ್ಸಿಯಲ್ಲೂ ಸ್ವಲ್ಪನೂ ಸಹ ನೀರು ಇರ್ಕೊಡ್ದು, ಯಾಕಂದ್ರೆ ಪುಡಿ ಮಾಡ್ಬೇಕಾದ್ರೆ ನೀರು ಇರ್ಕೊಡ್ದು. ಸೊ ಅದಕ್ಕೆ ಮಿಕ್ಸಿನ ಒಂದ್ಸತಿ ಒರೆಸ್ಕೊಳ್ತಾ ಇದೀನಿ. ಈ ತರ ಫುಲ್ ಡ್ರೈ ಆಗಿರ್ಬೇಕು ಮಿಕ್ಸಿನು. ಇವಾಗ ಇದು ಆರಿದೆ. ಹುರ್ಕೊಂಡಿರೋ ಜೀರಿಗೆ, ಸಾಸಿವೆ, ಮೆಂತೆ ಮತ್ತೆ ಕಲ್ಲುಪ್ಪು ಈ 4 ಹಾಕೊಂಡು
ನುಣ್ಣಗೇನು ಬೇಡ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ತೀನಿ. ಅಂದರೆ ನುಣ್ಣಗೇನು ತುಂಬ ನೈಸಾಗಿ ಏನು ಬೇಡ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ಇದನ್ನು. ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ, ಇಷ್ಟಿದ್ರೆ ಸಾಕು, ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ. ಫಸ್ಟು ಅರಿಶಿನ, ಆಮೇಲೆ ಖಾರದ ಪುಡಿ, ಸ್ವಲ್ಪ ಇಂಗು, ಬೆಳ್ಳುಳ್ಳಿ ಹಸಿದು ಹಾಕಿದ್ರೇನೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಉಪ್ಪಿನಕಾಯಿ ತಿನ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಅಂದ್ಬಿಟ್ಟು ಹಸಿದೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಖಾರದ ಪುಡಿ, ಅರಿಶಿನ, ಇಂಗು ಎಲ್ಲ ಚೆನ್ನಾಗಿ ಮಾವಿನಕಾಯಿಗೆ ಉಪ್ಪು ಖಾರ ಹಿಡಿಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅರಿಶಿನ, ಉಪ್ಪು, ಇಂಗು ಎಲ್ಲ ಚೆನ್ನಾಗಿ ಉಪ್ಪಿನಕಾಯಿಗೆ ಹಿಡಿದ ಮೇಲೆ ನೆಕ್ಸ್ಟು ರುಬ್ಕೊಂಡಿರೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಪೌಡ್ರ್ ಹಾಕ್ಕೊಂಡ್ಮೇಲೆ ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ, ಸಾಸಿವೆ ಪೌಡ್ರು, ಖಾರದ ಪುಡಿ, ಇಂಗು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 3 days ಆದರೂ ಇದನ್ನು ಹಿಂಗೆ ಬಿಟ್ಬಿಡ್ಬೇಕು. ಇದು ಚೆನ್ನಾಗಿ ನೆನಬೇಕು. ಯಾವುದೇ ಕೈ ಆಡ್ಕೊಡ್ದು, ಸ್ಪೂನ್ ಹಾಕ್ಬೇಡಿ, ಏನು ಹಾಕ್ಬೇಡ್ದು. 3 ದಿನ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪಿನಕಾಯಿಗೆ ಹಿಡ್ದಿರುತ್ತೆ. ಯಾವುದಾದ್ರೂ ಒಂದು ಜಾರ್ ಅಂದರೆ ಪ್ಲಾಸ್ಟಿಕ್ಕು ಇಲ್ಲ ಗ್ಲಾಸ್ ಜಾರ್ ಕಂಟೈನರಲ್ಲಿ ಹಾಕಿಟ್ರೆ ಉಪ್ಪಿನಕಾಯಿ ತುಂಬ ದಿನ ಇರುತ್ತೆ.